ಕೈ ಬಂಗಲೆಯಲ್ಲಿ ಮತ್ತೊಂದು ಹೈಡ್ರಾಮಾ ನಡೆದಿದೆ. ಸಿದ್ದು ಸತೀಶ್ ದೋಸ್ತಿ ಅಂತ್ಯಾನ ಕಾಂಗ್ರೆಸ್ಸಿನ ಅಹಿಂದ ಕೋಟೆಗೆ ಬಿತ್ತ ಬಲವಾದ ಪೆಟ್ಟು. ಕೈಪಾಳ್ಯದಲ್ಲಿ ಮೆಗಾ ಹೈಡ್ರಾಮಾ. ಕಾಂಗ್ರೆಸ್ಸಿನ ಅಹಿಂದ ಕೋಟೆಗೆ ಬಿತ್ತ ಬಲವಾದ ಪೆಟ್ಟು. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಧ್ಯೆ ಶುರುವಾಯಿತ ಮಹಾ ಕುಸ್ತಿ. ಸಾಹುಕಾರ್ ಜಾರಕಿಹೊಳಿ ಸಿಎಂ ಕನಸಿಗೆ ತಮ್ಮದೇ ಬಣ ಕೊಳ್ಳಿ ಇಡುತ್ತಾ. ಸಿದ್ದು ಸತೀಶ್ ಜಗಳದಲ್ಲಿ ಅಹಿಂದ ರಾಜಕಾರಣ ಗೋವಿಂದ ಗೋವಿಂದ. ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರಲ್ಲ ಎಂಬುದಕ್ಕೆ ಇದೇನ ಸಾಕ್ಷಿ. ಕಾಂಗ್ರೆಸ್ಸಿನ ಅಹಿಂದ ಕೋಟೆಗೆ ಬಿತ್ತ ಬಲವಾದ ಪೆಟ್ಟು. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಧ್ಯೆ ಶುರುವಾಯಿತ ಮಹಾ ಕುಸ್ತಿ. ಸಾಹುಕಾರು ಜಾರಕಿಹೊಳಿ ಸಿಎಂ ಕನಸಿಗೆ ತಮ್ಮದೇ ಬಣ ಕೊಳ್ಳಿ ಇಡುತ್ತಾ. ಸಿದ್ದು ಸತೀಶ್ ಜಗಳದಲ್ಲಿ ಅಹಿಂದ ರಾಜಕಾರಣ ಅಲ್ಲಿಗೆ ಮುಕ್ತಾಯ ಆದಂಗೆ. ಸತೀಶ್ ಜಾರಕಿಹೊಳಿ ಯಾರು? ಕಾಂಗ್ರೆಸ್ಸಿನ ತಟಸ್ಥ ನಾಯಕ, ಜೊತೆಗೆ ಅತ್ಯಂತ ಹಿರಿಯ ನಾಯಕ. ಶಿಗ್ಗಾವಿ ಎನ್ನುವಂತಹ ಕ್ಷೇತ್ರವನ್ನು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ತನ್ನ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿ ಯಾಸೀರ್ ಪಠಾಣ್ ಎನ್ನುವಂತಹ ಹೊಸ ಶಾಸಕನನ್ನು ಗೆಲ್ಲಿಸಿಕೊಂಡು ಬರುವುದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಇಲ್ಲ ಎಂದು ಕಾಂಗ್ರೆಸ್ಸಿನ ಕಟ್ಟಕಡೆಯ ಕಾರ್ಯಕರ್ತನೂ ಕೂಡ ಹೇಳಲಾರ. ಕಾರಣ ಅಷ್ಟು ಪ್ರಮಾಣದಲ್ಲಿ ಅವರ ಪಾತ್ರ ವರ್ಕೌಟ್ ಆಗಿತ್ತು. ಇನ್ನು ಹೇಳಿ ಕೇಳಿ ಕೆಪಿಸಿಸಿ ಗಾದಿ ಸರ್ಕಸ್, ಘಟಾನುಘಟಿಗಳ ಮೈಂಡ್ ಗೇಮ್. ಸಿಎಂ ಸ್ಥಾನ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಶುರುವಾಯಿತು ಕೆಪಿಸಿಸಿ ಅಧ್ಯಕ್ಷಗಿರಿ ರೇಸ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಸ್ಟ್ರಾಟಜಿ. ಕೈ ನಾಯಕರ ಹೊಸ ಗೇಮ್ ಪ್ಲಾನ್ಗೆ ಜಾರಕಿಹೊಳಿಗೆ ತೀವ್ರ ಆಘಾತ. ಜಾರಕಿಹೊಳಿ ಕೈ ತಪ್ಪಿ ಹೋಯ್ತಾ ಕೆಪಿಸಿಸಿ ಸಾರಥ್ಯದ ಅದೃಷ್ಟದ ಕುದುರೆ. ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಸಾಹುಕಾರ್ಗೆ ಕೊನೆ ಕ್ಷಣದಲ್ಲಿ ಹಿನ್ನಡೆಯ ಭೀತಿ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಲೋಕೋಪಯೋಗಿ ಎನ್ನುವಂತಹ ಅತಿದೊಡ್ಡ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಂತಹ ಒಬ್ಬ ಬುದ್ಧಿವಂತ, ವೆರಿ ಪ್ರಬುದ್ಧ ಸಚಿವನಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ರು. ಈ ಹಿಂದಿನ ಅನೇಕ ಹೇಳಿಕೆಗಳು ನಿಮಗೆ ಅದಕ್ಕೆ ಸಾಕ್ಷಿ. ನನಗೆ ಕೆಪಿಸಿಸಿ ನಾನೇನು ಆಕಾಂಕ್ಷಿ ಅಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು ಅವರು. 2028ರಲ್ಲಿ ಬೇಕಾದರೆ ನನ್ನ ಸಿಎಂ ಸ್ಥಾನದ ಮೇಲಿನ ಇಂಗಿತವನ್ನು ನಾನು ಪ್ರಸ್ತುತಪಡಿಸ್ತೀನಿ ಅಂತಾನು ಕೂಡ ಹೇಳಕೊಂಡಿದ್ರು. ಈಗ ನಿಮಗೊಂದು ಪೊಲಿಟಿಕಲ್ ಲಾಜಿಕ್ ಹೇಳಿಬಿಡ್ತೀನಿ. ಕೆಪಿಸಿಸಿ ಸ್ಥಾನದ ಮೇಲೆ ಯಾಕೆ ಕಣ್ಣಿಟ್ಕೊಂಡು ಕೂರ್ತಾರೆ ಅಂದರೆ, ಕಾಂಗ್ರೆಸ್ಸಿನಲ್ಲೊಂದು ಸಾಂಪ್ರದಾಯಿಕವಾದಂತಹ ಪದ್ಧತಿ ಇದೆ ಕೆಪಿಸಿಸಿ ಅಧ್ಯಕ್ಷಗಿರಿ. ನೋಡಿ, ಬಿಜೆಪಿಯಲ್ಲೂ ಕೂಡ ಆ ಪದ್ಧತಿ ಇದೆ. ಕೆಪಿಸಿಸಿ ನೋಡಿ, ಲಿಂಗಾಯತ ಕಾರ್ಡ್ ಪ್ಲೇ. ಮಾಜಿ ಸಚಿವ ಎಂಬಿ ಪಾಟೀಲ್ಗೆ ಲಕ್ಕು. ಎಂಬಿ ಪಾಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಫಿಕ್ಸ್ ಮಾಡೋದಕ್ಕೆ ಭರ್ಜರಿ ಪ್ಲಾನ್. ಲಿಂಗಾಯತರನ್ನು ಸೆಳೆಯೋದಕ್ಕೆ ಎಂಬಿ ಪಾಟೀಲ್ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ರ ಸಿದ್ದು ಡಿಕೆ. ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಲಿಂಗಾಯತ ಕಾರ್ಡ್ ಪ್ಲೇ. ಲಿಂಗಾಯತರನ್ನ ಸಂಪೂರ್ಣವಾಗಿ ಸೆಳೆಯೋದಕ್ಕೆ ಎಂಬಿ ಪಾಟೀಲ್ ಅಸ್ತ್ರ ಬಳಕೆಗೆ ಚಿಂತನೆ. ಬಂಧುತ್ವದ ಜಾಗದಲ್ಲಿ ಶತ್ರುತ್ವದ ರಾಜಕಾರಣ ತಾರಕಕ್ಕೆ ತೀವ್ರ ಕುತೂಹಲ. ಸತೀಶ್ ಜಾರಕಿಹೊಳಿಗೊಂದು ತೆಳುವಾದ ಭರವಸೆಗಳಿತ್ತು. ನಿನ್ನೆ ದಿನ ಅವರು ಮನೆ ಮುಂದೆ ಲೋಕೋಪಯೋಗಿ ಸಚಿವ ಅಂತ ಹೇಳಿ ಒಂದು ಬೋರ್ಡ್ ಇತ್ತಲ್ಲ, ಅದರ ಮೇಲೊಂದು ಬಿಳಿ ಬಣ್ಣನ ಅಂಟಿಸ್ಬಿಟ್ಟಿದ್ರು. ಕಾರಣ ಅವರ ಆ ಸ್ಥಾನ ತೆರವಾಗಿ ಬೇರೆ ಒಂದು ಸ್ಥಾನ ಸಿಗುತ್ತೆ ಅನ್ನೋ ಗುಮಾನೆ ಅವರಿಗಿರುತ್ತೆ. ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಪ್ರಾಸೆಸ್ಗಳು ನಡಿಬೇಕಲ್ಲ, ಅವರ ಹಿಂದಿನ ಇಲಾಖಾ ಅಥವಾ ಅಧಿಕಾರ ಜವಾಬ್ದಾರಿ ತೆರವಾಗುತ್ತೆ ತಾತ್ಕಾಲಿಕವಾಗಿ. ಆ ಸಂದರ್ಭದಲ್ಲಿ ಅವರು ಕಣ್ಣಿಟ್ಕೊಂಡು ಕೂತಿದ್ರು, ನನಗೆ ಕೆಪಿಸಿಸಿ ಕೊಡ್ತಾರೋ ಏನು, ಕೆಪಿಸಿಸಿ ಕೊಡ್ತಾರೋ ಏನು, ಎಲ್ಲಿಂದ. ಇಬ್ರು ಹೋಗಿದ್ರಲ್ಲ ಹೆಗಲ ಮೇಲೆ ಟವಲ್ ಹಾಕೊಂಡು, ಡಿಕೆನು ಮತ್ತು ಸಿದ್ದರಾಮಯ್ಯನವರು. ಇಬ್ಬರ ಬಾಯಲ್ಲೂ ಬಂದಿದ್ದು ಎಂಬಿ ಪಾಟೀಲ್ ಹೆಸರು. ಸಿದ್ದರಾಮಯ್ಯ ವಿರುದ್ಧ 37 ಶಾಸಕರು ಸಹಿ ಹಾಕಿದ್ದಾರೆಂಬ ವಿಚಾರ. ಈ ವಿಚಾರದ ಬಗ್ಗೆಯೇ ಈಗ ಬಿಸಿ ಬಿಸಿ ಚರ್ಚೆ. ಈ ಬಗ್ಗೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್. ಸಿಎಂ ಸ್ಥಾನದ ವದಂತಿಗಳಿಗೆ ಸತೀಶ್ ಜಾರಕಿಹೊಳಿ ಬ್ರೇಕ್. ಯಾರೋ ಹಾಕಿದ ಪೋಸ್ಟ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ, ಯಾವ ಸಹಿಯೂ ಹಾಕಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯರ ವಿರುದ್ಧ ಸಹಿ ಸಂಗ್ರಹ ಎಂಬುದು ಹಸಿ ಸುಳ್ಳು. ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೆ ಕೊಟ್ಟ ಸತೀಶ್ ಜಾರಕಿಹೊಳಿ. ಈ ಮಧ್ಯೆ ಈ ತರಹದ್ದೊಂದು ವದಂತಿ. 37 ಶಾಸಕರು ಸಹಿ ಹಾಕಿದ್ದಾರೆ ಸಿದ್ದರಾಮಯ್ಯನ ವಿರುದ್ಧ. ಈ ಸ್ಫೋಟಕ ಸ್ಟೇಟ್ಮೆಂಟ್ ಈಗ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ.
ಈ ಕಡೆ ಜಂಪ್ ಆಗೋದು ಏನು ಅವರು ಏನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಐತೆ ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರಿ. ಇದ್ರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪೋ ಅಷ್ಟೇ. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತೆ ಇನ್ನೇನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತಗೊಂಡಾಗ ಪ್ರಶ್ನೆ ಬರೋದಿಲ್ಲ. ಅದು ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಯಾರು ಮಾಡಿಲ್ಲ. 37 ಜನ ಮಾಡ್ರ, ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳ್ಬೇಕಲ್ಲ. ಅಂದ್ರೆ ಸುಮ್ಮನೆ ಯಾರೋ ಅದು ಹಾಕಿದಾನಂತ ಅದೇ ಚರ್ಚೆ ಬೇಡದು. ಮತ್ತೆ ಅವರೇ ಹೀರೋ ಆದ್ರಲ್ಲ 37 ಜನ, 200 ಜನ ಎಲ್ಲೋದ್ರ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಒಬ್ರ ಹಾಕಿದಾರೆ ವಾಟ್ಸಪ್ದಲ್ಲಿ ಟ್ವೀಟ್ ಮಾಡೋಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಇಲ್ಲ ಈ ಕಡೆ ಜಂಪ್ ಆಗೋದು ಏನು ಅವರು ಏನು ಯಾರು. ಇದೊಂದು ವದಂತಿ ಎಂದು ಸ್ಪಷ್ಟಪಡಿಸಿದ ಸತೀಶ್ ಜಾರಕಿಹೊಳಿ. ನಿಜಕ್ಕೂ ಕೂಡ ಪೊಲಿಟಿಕಲ್ ಡೆವಲಪ್ಮೆಂಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಾಹಿತ್ಯ ಫೋನ್ ಸಂಪರ್ಕದಲ್ಲಿ. ಸಾಹಿತ್ಯ, ಮೆಗಾ ಡೆವಲಪ್ಮೆಂಟ್ಗಳು ಆಗ್ತಿರೋ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಅವರ ಈ ಸ್ಟೇಟ್ಮೆಂಟು ಸಿದ್ದರಾಮಯ್ಯರ ವಿರುದ್ಧ 37 MLAಗಳೇನು ಸಹಿ ಹಾಕಿ ಹೈಕಮಾಂಡಿಗೆ ಕೊಟ್ಟಿದ್ದಾರೆ ಅನ್ನೋದು ಹಸಿ ವದಂತಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸಾಹಿತ್ಯ. ಹೌದು ಸಾಹಿಲ್, ಈಗ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ವಿರುದ್ಧ 37 ಶಾಸಕರು ಸಹಿ ಹಾಕಿದ್ದಾರೆ ಎಂಬ ವಿಚಾರ ಬಹಳ ಚರ್ಚೆ ಕೂಡ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದೆಲ್ಲ ಒಂದು ಶುದ್ಧ ಸುಳ್ಳು, ಯಾವುದೇ ರೀತಿಯ ಕೆಲಸಗಳಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಅಂತ ಏನೇ ಕ್ಲಾರಿಟಿ ಕೊಟ್ಟರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಸ್ನೇಹದ ನಡುವೆ ಒಂದು ಬಿರುಕು ಮೂಡಿದ್ಯಾ ಎಂಬ ಪ್ರಶ್ನೆ ಅಂತೂ ದಟ್ಟವಾಗಿ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವ್ರನ್ನ ಅಹಿಂದ ನಾಯಕ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ ಆದ ನಂತರ ಒಂದು ಹಿಂದುಳಿದ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಜವಾಬ್ದಾರಿ ಮುಂದುವರಿಸ್ತಾರೆ ಅನ್ನೋ ಮಾತು ಕೂಡ ಇತ್ತು. ಆದ್ರೆ ಈಗ ಆಗ್ತಾ ಇರುವಂತಹ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಅದರಲ್ಲಿ ಒಂದು ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ನೂತನ ಸಿಎಂ ಆಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆದ್ರೆ ಈ ಒಂದು ಕೆಪಿಸಿಸಿ ಸ್ಥಾನವನ್ನ ಯಾರು ಮುಂದುವರಿಸ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಯಾಕೆಂತಂದ್ರೆ ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಸಾಕಷ್ಟು ಬಾರಿ ದೆಹಲಿಗೆ ಕೂಡ ಹೋಗಿದ್ರು. ದೆಹಲಿಗೆ ಹೋಗಿ ಸಾಕಷ್ಟು ಲಾಭಿ ಕೂಡ ಮಾಡಿದ್ರು. ಇನ್ನು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಭಿಯನ್ನ ಮಾಡಿದ್ರು. ಆದ್ರೆ ಅವರ ಆಸೆ ಇನ್ನೇನು ಈಡೇರ್ ಬರುತ್ತೆ, ಈ ಒಂದು ಕೆಪಿಸಿಸಿ ಸ್ಥಾನದ ಅಧ್ಯಕ್ಷರಾಗ್ತಾರೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈಗ ಬಹುದೊಡ್ಡ ಶಾಕ್ ಎದುರಾಗಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಈಗ ಪ್ರಬಲ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಈಗ ಹೈಕಮಾಂಡ್ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಬಳಕೆ ಮಾಡ್ತಾ ಇದೆ. ಅಂದ್ರೆ ತನ್ನದೇ ಆದಂತಹ ಪ್ಲಾನ್ ಮಾಡ್ತಾ ಇದೆ. ಲಿಂಗಾಯತ ಕಾರ್ಡ್ ಪ್ಲೇ ಮಾಡೋದಕ್ಕೆ ಭರ್ಜರಿಯಾಗಿ ಪ್ಲಾನ್ ಮಾಡಿದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳು ಅಂತಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ. ಅದ್ರಲ್ಲಿ ಈಗ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಹಾಗಾಗಿ ಈಗ ಲಿಂಗಾಯತ ಮತಗಳನ್ನ ತಮ್ಮೆಡೆ ಸೆಳ್ಕೊಳ್ಬೇಕು ಅಂತ ಅಂದ್ರೆ ಯಾರಿಗೆ ಒಂದು ಸ್ಥಾನವನ್ನ ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಕೂಡ ಹಾಕಿರ್ತಾರೆ ಹೈಕಮಾಂಡ್ ಅವರು. ಹಾಗಾಗಿ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ MB ಪಾಟೀಲ್ ಅವರಿಗೆ ನೀಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರೇ MB ಪಾಟೀಲ್ ಅವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಮುನಿಸ್ ಕೂಡ ಇದ್ದೇ ಇರುತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ. ಯಾಕೆಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ. ಥ್ಯಾಂಕ್ ಯು ಸಾಹಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗೆ.